ನಾವು 2024 ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದೇವೆ. ಇದು 2024ನೇ ಚುನಾವಣೆಯಲ್ಲಿ ಯಾರು ಕೇಂದ್ರ ಸರ್ಕಾರದ ಆಡಳಿತವನ್ನು ಹಿಡಿಬೇಕು ಎನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಇರುವಂತದ್ದಲ್ಲ. ಅದರ ಬದಲು ಈ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿನ ಹೋರಾಟ ಇದಾಗಿದೆ. ಇವತ್ತು ತಮಗೆಲ್ಲ ತಿಳಿದ ಹಾಗೆ ಯಾವ ರೀತಿ ಕಳೆದ 10 ವರ್ಷದಲ್ಲಿ ಇವತ್ತು ಕೇಂದ್ರ ಸರ್ಕಾರವನ್ನು ನಡೆಸಿಕೊಂಡು ಬಂದಿದೆ ಅಂತೇಳಿ ತಾವೆಲ್ಲ ವಿಚಾರ ಮಾಡಿ. ಇವತ್ತು ಇಡಿ ಇರ್ಬೋದು, ಶಾಸನಾತ್ಮಕ ಸಂಸ್ಥೆಗಳು ಅಥವಾ CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಯಾವುದೇ ಇಲಾಖೆಯನ್ನ ಒಂದು ಸ್ವಂತ ವ್ಯವಸ್ಥೆಗಾಗಿ, ರಾಜಕೀಯ ಅಧಿಕಾರವನ್ನು ಉಳಿಸಲಿಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪ್ರತಿಪಕ್ಷಕ್ಕೆ ಅತ್ಯಂತ ದೊಡ್ಡ ಮಹತ್ವವಾದಂತಹ ಸ್ಥಾನ ಇದೆ. ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರಿಂದ ಹೇಳಿಕೊಂಡು ಆ ಒಂದು ಇನ್ಸ್ಟಿಟ್ಯೂಷನ್ ರೀತಿ ನಾವು ಬೆಳೆಸಿಕೊಂಡು ಬಂದಿದ್ದೇವೆ. ಇವತ್ತು ಪ್ರತಿಪಕ್ಷದ ಬೇರೆ ಬೇರೆ ರಾಜ್ಯಗಳಲ್ಲಿರುವ ಸರ್ಕಾರವನ್ನು ಯಾವ ರೀತಿ ಇವರು ಸರ್ಕಾರ ಬೀಳುವಂತೆ ಮಾಡಿದ್ದಾರೆ, ಆ ಶಾಸಕರನ್ನು ಖರೀದಿಸಿದ್ದಾರೆ ಮತ್ತು ಒಂದು ಅಪವಿತ್ರವಾದಂತ ಒಂದು ಆಕ್ಟ್ ಮೂಲಕ ಅಧಿಕಾರವನ್ನು ಹಿಡಿದಿದ್ದೇವೆ. ನಾವೆಲ್ಲ ಈ ವರ್ಷಗಳಲ್ಲಿ 10 ವರ್ಷಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ಯಾವುದೇ ಎರಡು ಮುಖ್ಯಮಂತ್ರಿ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಕೇಜ್ರಿವಾಲ್ ಅವರ ಮೇಲೆ ಆರೋಪ ಅಂತ ಹೇಳಿದ್ರೆ, ಯಾರೊಬ್ಬ ಆರೋಪಿ ಇದ್ದಾನೆ ಅವರ ಹೆಸರನ್ನು ಹೇಳಿದ್ದಾನೆ ಅಂತ ಹೇಳಿಕೊಂಡು ಆತನನ್ನು ಅಪ್ರೂವರ್ ಆಗಿ ತಕೊಂಡು ಆತನಿಂದ ಚುನಾವಣಾ ಬಾಂಡ್ನ ಹಣವನ್ನು ಸಂಗ್ರಹಿಸಿ ಆ ಒಂದು ಹೇಳಿಕೆಯ ಮೇಲೆ ಯಾವುದೇ ರಿಕವರಿ ಇಲ್ಲದೆ ಒಂದು CM ಅನ್ನು ಜೈಲಲ್ಲಿ ಹಾಕಿದ್ದಾರೆ. ಅದೇ ರೀತಿ ಹೇಮಂತ್ ಸೊರೇನ್ ಇವತ್ತು ಬೇರೆ ಬೇರೆ ಪಕ್ಷದ ನಾಯಕರನ್ನ ಕಳೆದ ಈ 10 ವರ್ಷದ ಅವಧಿಯಲ್ಲಿ ಯಾವ ರೀತಿ ಒಂದು ವಿರೋಧ ಪಕ್ಷವನ್ನ ಒಂದು ಹೊಸಿಗೆ ಹಾಕುವಂತಹ ಕೆಲಸ ನಡೆದು ಬಂದಿದೆ ತಮಗೆಲ್ಲ ಗೊತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವು ಕಾಂಗ್ರೆಸ್ ಪಕ್ಷವನ್ನ ಇಲ್ಲದಂತೆ ಮಾಡ್ತೇವೆ, ಅದೇನೋ ರಾಜಕೀಯ ವಿಚಾರಕ್ಕಾಗಿ ಅವರು ಮಾತಾಡ್ತಾರೆ ಅಂತ ಹೇಳುವಂತ ಅಭಿಪ್ರಾಯ ಇತ್ತು. ಆದ್ರೆ ಇವತ್ತು ಅವರು ಹೋಗುವಂತಹ ರೀತಿ ನೋಡಿದ್ರೆ ಇವತ್ತು ಮುಂದಕ್ಕೆ ಚುನಾವಣೆ ಆಗದಿರುವಂತಹ ಸಾಧ್ಯತೆ ಇದೆ. ಇವತ್ತು ಒಂದೇ ಚುನಾವಣೆ ಅಂತ ಹೇಳುವ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ರಾಜ್ಯ ಮತ್ತು ಕೇಂದ್ರ ಎರಡು ಕೂಡ ಆ ಒಟ್ಟಾಗಿ ನಡೆಯುವ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ. ಆ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡುವಂತ, ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡುವಂತ ವಿಚಾರಗಳನ್ನು ಕೂಡ ನಾವು ನೋಡ್ಕೊಂಡಿದ್ದೇವೆ. ಇವತ್ತು ತಮಗೆಲ್ಲ ತಿಳ್ಕೊಳ್ಳಿರ್ಬೇಕು, ಯಾವುದೇ ಇಷ್ಟು ಸರ್ಕಾರ ಬೀಳ್ಬೇಕಾದ್ರೆ ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಕೇಸ್ ಬೀಳ್ತದೆ, ಆನಂತರ ಅವರು ಅದೇ ಪಕ್ಷಕ್ಕೆ ಸೇರ್ತಾರೆ, ಮತ್ತೆ ಆ ಕೇಸಿನ ಗತಿ ಏನಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಇಷ್ಟು ಸರ್ಕಾರಗಳು ಬೀಳ್ಬೇಕಾದ್ರೆ ಬೇರೆ ವಿರೋಧ ಪಕ್ಷದ ಶಾಸಕರು ಈ ಪಕ್ಷವನ್ನು ಬಿಟ್ಟು ಆ ಕಡೆಗೆ ಹೋಗ್ಬೇಕಾದ್ರೆ 25, 30, 50 ಕೋಟಿ ಹಣ ಚಲಾವಣೆ ಆಗಿದೆ. ಇವರು ಭ್ರಷ್ಟಾಚಾರ ರಹಿತವಾದಂತಹ ವ್ಯವಸ್ಥೆ ಕೊಡ್ತೇನೆ ಅಂತ ಹೇಳಿದವರದ್ದು ನಾವು ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಂದಕ್ಕೆ ಬರುವಂತಹ ವಿಚಾರ ಎಲೆಕ್ಷನ್ ಬಾಂಡ್. ಒಂದು ಶಾಸನಾತ್ಮಕವಾಗಿ ಒಂದು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದ್ದನ್ನು ನಾವು ಕಂಡಂತ ಒಂದು ನಿದರ್ಶನ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲ ತಿಳ್ಕೊಳ್ಬೇಕು, 7,000 ಚಿಲ್ಲರೆ ಇವತ್ತು 2018 ನಂತರ ಒಂದು ಏನು ಡೊನೇಷನ್ ಬಂತು ಅದರಲ್ಲಿ 5,500 ಕೋಟಿಯಷ್ಟು ಹಣ ಬಿಜೆಪಿಗೆ ಹೋಗಿದೆ. ಹೆಚ್ಚಿನ ಸಿಂಹ ಪಾಲು ಬಿಜೆಪಿಗೆ ಹೋಗಿದೆ. ಮಾತ್ರ ಅಲ್ಲ, ಇವತ್ತು ಅವರು ಏನ್ ಹೇಳಿದ್ರು, ನಾವು ಕೊಡುವಂತಹ ಈ ಬಾಂಡ್, ಆ ಬಾಂಡಿಗೆ ಯಾರು ಹಣ ಕೊಡ್ತಾರೆ ಅಂತೇಳಿ ಗೊತ್ತಾಗುವುದಿಲ್ಲ. ಇವತ್ತು ಆ ಕಾನೂನನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಅಧಿಕಾರಿ ಅವರು, ಚೀಫ್ ಜನರಲ್ ಮ್ಯಾನೇಜರ್ ಅವರನ್ನು ನೋಟ್ ಹಾಕ್ತಾರೆ. ಏನ್ ನೋಟ್ ಹಾಕ್ತಾರೆ ಅಂತ ಹೇಳಿದ್ರೆ, ಇದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಗೆ ವಿರೋಧ ಆಗ್ತದೆ. ಪರ್ಚೇಸ್ ಅಲ್ಲಿ ಯಾರೋ ಒಬ್ಬ ಪರ್ಚೇಸ್ ಮಾಡಬಹುದು, ಆದ್ರೆ ಅದು ಒಂದು ಬ್ಯಾರರ್ ಚೆಕ್ಕಿನ ಹಾಗೆ ಕೈಯಿಂದ ಕೈಗೆ ಬದಲಾಯಿಸಿ ನಿಜವಾಗಿ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಹೇಳುವಂಥದ್ದು ಗೊತ್ತಾಗುದಿಲ್ಲ ಅಂತ. ಆಗ ಅಧೀರ್ ಚೌಧರಿ ಅಂತ ಕಾಣ್ತದೆ, ರೆವಿನ್ಯೂ ಸೆಕ್ರೆಟರಿ ನೋಟ್ ಹಾಕ್ತಾರೆ. ಇದರದ್ದು ಉದ್ದೇಶವೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗೊತ್ತಾಗಿಲ್ಲ, ಇದು ಯಾರು ಕೊಡ್ತಾರೆ ಅಂತ ಹೇಳಿ ಗೊತ್ತಾಗದ ರೀತಿಯಲ್ಲಿ ನಡೆದಂತಹ ವ್ಯವಸ್ಥೆ ಅಂತ ಹೇಳಿ ಅವರೊಂದು ನೋಟನ್ನು, ಅವರು ಹಾಕಿದ ನೋಟನ್ನು ಅದನ್ನು ನಲ್ಲಿಫೈ ಮಾಡ್ತಾರೆ. ಆದ್ರೆ ಇವತ್ತು ಮೊನ್ನೆ ಇತ್ತೀಚೆಗೆ ತಾವೆಲ್ಲ ನೋಡಿಕೊಂಡಿರ್ಬೋದು, ಹಿಂಡು ಅವರೊಂದು ಈ ಬಗ್ಗೆ ಅಸೆಸ್ಮೆಂಟ್ ಮಾಡಿದ್ರು. 45 ಕಂಪನಿಯನ್ನು ತೆಗೆದುಕೊಂಡು 45 ಕಂಪನಿಯಿಂದ ಸುಮಾರು 145 ಕೋಟಿ ಹಣ ಸಂದಾಯ ಆಗಿದೆ. ಆ 45 ಕಂಪನಿಗಳ ಪೈಕಿ 33 ಕಂಪನಿಗಳು ನಷ್ಟದಲ್ಲಿರುವಂತದ್ದು ಅಥವಾ
ಲಾಭ ಮತ್ತು ನಷ್ಟ ಸರಿಸಮ ಆಗಿರುವಂಥದ್ದು, ಅಥವಾ ಇನ್ನೊಂದು ಬೇರೆ ಕೆಲವು ಶೆಲ್ ಕಂಪನೀಸ್ ಅಂತ ಇರ್ತದೆ, ಅದ್ರದ್ದು ಯಾರು ಡೈರೆಕ್ಟರ್ ಏನು ಎಂತದಂತ ಗೊತ್ತಿರುವುದಿಲ್ಲ, ಅಂತ ಕಂಪನಿಗಳಿಂದ ಹಣ ಸಂದಾಯ ಆಗಿದೆ. ಒಂದು ನಷ್ಟದಲ್ಲಿರುವಂತಹ ಕಂಪನಿ ಯಾವ ರೀತಿ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಲಾಭ ನಷ್ಟ ಸರಿತೂಗುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆ ರೀತಿ ಹಣ ಕೊಡ್ಲಿಕ್ಕೆ ಸಂದೇಹ ಆಗ್ತದೆ. ಹಾಗಾದ್ರೆ ಹಿಂದೆ ಆವತ್ತು ರಿಸರ್ವ್ ಬ್ಯಾಂಕಿನ ಚೀಫ್ ಜನರಲ್ ಮ್ಯಾನೇಜರ್ ಅವರು ಹೇಳಿದ ಮಾತನ್ನು ಆಲೋಚನೆ ಮಾಡಬೇಕು. ಅವರು ಹೇಳಿದ್ರು KYC ನಾವು ತಗೊಳ್ತೇವೆ ಕೊಟ್ಟ ಒಂದು, ಅದು ಫುಲ್ಲಿ ಟ್ಯಾಕ್ಸ್ ಪೇಡ್ ಅಮೌಂಟ್ ಅಂತ ಹೇಳಿದ್ರು. ಇವತ್ತು ಯಾರೋ ಮೂಲಕವೋ ಹಣ ಕಟ್ಟಿಸಿ ನಷ್ಟದಲ್ಲಿರುವಂತಹ ಕಂಪನಿ ಮೂಲಕ ಹಣ ಕಟ್ಟಿಸಿದ್ರೆ ಅಲ್ಲಿ ಟ್ಯಾಕ್ಸಿನ ಪ್ರಶ್ನೆಯೇ ಇಲ್ಲ. ಹಾಗಾದ್ರೆ ಅವರು ಎಲ್ಲಿಂದ ಹಣ ಕೊಟ್ಟರು? ಇದೆಲ್ಲವನ್ನು ನಾವು ಅತ್ಯಂತ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಅದನ್ನು ವಿದೋಲ್ಡ್ ಮಾಡುವವರೆಗೆ ಕೂಡ ಈ ರೀತಿ ಒಂದು ಶಾಸನಾತ್ಮಕವಾಗಿ ಭ್ರಷ್ಟಾಚಾರವನ್ನು ಒಳಗೆ ಹಾಕುವ ಮೂಲಕ ಇಡೀ ವಿರೋಧ ಪಕ್ಷಗಳನ್ನು ನಾಶ ಮಾಡುವಂತಹ ಹುನ್ನಾರ ಕೂಡ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಯಾವುದೇ ಒಂದು ವಿರೋಧ ಪಕ್ಷಕ್ಕೆ ಯಾವುದೇ ಒಂದು ಡೊನೇಷನ್ ಕೊಟ್ರೆ ಅಂತಹ ಕಂಪನಿಯವರನ್ನು ED ಮೂಲಕ CBI ಮೂಲಕ ಅವರನ್ನು ಶಿಕ್ಷೆಗೆ ಗುರಿಪಡಿಸುವಂತದ್ದು ಮಾತ್ರ ಅಲ್ಲ, ನಂತರ ಅವರನ್ನೇ ಅಪ್ರೂವರ್ ಆಗಿ ತೆಗೆದುಕೊಂಡು ಅವರನ್ನು ಹೊರಗೆ ಬಿಡುವಂತದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಬೇರೆ ಬೇರೆ ಕೇಸ್ ಯಾವುದ್ರಲ್ಲಿ ED CBI ಅಲ್ಲಿ ಅವರ ಮೇಲೆ ಕೇಸ್ ಆಯ್ತು, ನಂತರ ಅವರಿಂದಲೇ ಪಾರ್ಟಿಗೆ ಹಣ ಹೋಗ್ತದೆ, ನಂತರ ಕೇಸ್ ಮುಂದೆ ಏನಾಯ್ತು ಅಂತ ಹೇಳುವಂತದ್ದು ಯಾರಿಗೂ ಗೊತ್ತಿಲ್ಲ. ಇನ್ನು ನಾನು ಯಾವ ವಿಚಾರವನ್ನು ಪ್ರಸ್ತಾಪಿಸ್ತೇನೆ ಅಂತ ಹೇಳಿದ್ರೆ, ಇವತ್ತು ಟ್ರಿಲಿಯನ್ ಈ ಇಕಾನಮಿಯ ಬಗ್ಗೆ ಮಾತಾಡುವಾಗ 5 ಟ್ರಿಲಿಯನ್ ಇಕಾನಮಿ ಅಂತ ಹೇಳ್ತಾರೆ.